ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಹೀಗೆ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ? ಬೇಗ ಬೇಗ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತು ಮಿನಿ ಲ್ಯಾಗ್ ಕಂಟಿನ್ಯೂ ಮಾಡೋಣ. ಬನ್ನಿ. ಇವತ್ತೇನಾಯ್ತು ಗೊತ್ತಾ? ಇವತ್ತೇನೂ ಆಗಿಲ್ಲ. ಅದಕ್ಕೆ ನಾನು ಬ್ಯಾಗ್ ತೊಗೊಂಡು ಸ್ಕೂಲಿಗೆ ಹೊಂಟ್ಬಿಟ್ಟಿದ್ದೀನಿ. ಏನೂ ಆಗ್ತಾ ಇಲ್ಲಲ್ಲ, ಹಾಗಾಗಿ ಹಾಲು ತೊಗೊಂಬರೋಣ ಬನ್ನಿ ಹೋಗಿ. ಏನಂತೀರಾ? ನಾವು 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿ ಅಂದರೆ 20 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತೀವಿ ನೋಡಿ. 1/4 ಲೀಟ್ರ್ ಹಾಲು ತೊಗೊಬಂದು 1 ಲೀಟ್ರ್ ಹಾಲು ಥರ ಬಿಲ್ಡಪ್ ಕೊಡ್ತಾಯಿದ್ದೀವಿ. ಏನಂತೀರಾ? ಪೃಥ್ವಿ ಪೃಥ್ವಿ ಟೈಮ್ ಎಷ್ಟಾಗಿದೆ ನೋಡಲ್ಲಿ. ಕೋಸಿ ಕಳಿಸ್ಬೇಕು ಮಾರ್ಕೆಟಿಗೆ, ಅದಕ್ಕೆ ಹೇಳಿಸ್ತಾ ಇದ್ದೀನಿ ಅವ್ರನ್ನ. ಹಾಲಿಗೆ ಹೋಗಿ ಬರೋದ್ರೊಳಗೆ ದಮ್ಮತ್ತೋಗಿರುತ್ತೆ, ನನಗೆ ಸುಸ್ತಾಗುತ್ತಲ್ವಾ, ಹಾಗಾಗಿ. ನೆಕ್ಸ್ಟ್ ಕೆಲಸ ಏನು ಹೇಳಿ? ಗುಡ್ಸ್ಕೊಳೋದು. ಗುಡ್ಸ್ಕೊಂಡು ಸ್ವಲ್ಪ ತೊಳ್ಕೊಂಡು ರಂಗೋಲಿ ಬಿಟ್ಕೊಂಡು ಮುಂದಿನ ಕೆಲಸ ಮಾಡೋದು. ಏನಂತೀರಾ? ಹೀಗೇ ಹಿಡ್ಕೊಂಡು ಗುಡ್ಸೋಕ್ಕಾಗಲ್ಲ ಗೈಸ್. ಗುಡ್ಸ್ಕೊಂಡು ಎಲ್ಲ ಆದಮೇಲೆ ನಾವು ನೀವು ಕಷ್ಟ ಸುಖ ಮಾತಾಡೋಣ, ಓಕೆನಾ? ಏನು ಕಷ್ಟ ಸುಖ ಮಾತಾಡೋದೇ ಏನೋ, ನೀವೆಂಥದ್ದು ಸಪೋರ್ಟೇ ಮಾಡೋದಿಲ್ಲ. ಬೆಳೆಸ್ರಿ ಬಡವ್ರ ಮಕ್ಕಳನ್ನ, ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ಕೊಂತೀವಿ. ನಂಗೆ ಅಷ್ಟೊಂದು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಅಷ್ಟೊಂದು ಚೆನ್ನಾಗಿ ಎಡಿಟ್ ಮಾಡೋಕ್ಕೆ ಬರಲ್ಲ. ಬರೋದ್ರಲ್ಲೇ ಸ್ವಲ್ಪ ಮಾಡಾಕ್ತೀನಿ. ಸಪೋರ್ಟೇ ಮಾಡೋದಿಲ್ಲಪ್ಪ, ಏನು ಮಾಡೋದು? ಅಕ್ಕ ಅಂತನಾ, ತಂಗಿ ಅಂತನಾ, ಸಿಸ್ಟರ್ ಅಂತನಾ? ಪ್ಲೀಸ್ ಸಪೋರ್ಟ್ ಮಾಡಿ. ಏನಂತೀರಾ? ಹೂ ಅಂತೀರಾ ಹೂ ಅಂತೀರಾ? ಹೇಳಿ ಆನ್ಸರ್. ಬನ್ನಿ ಟೀ ಕುಡಿಯೋಣ ಬನ್ನಿ. ನಮ್ಮನೆ ಚಿಕ್ಕ ಮಗುನ ಹೇಳ್ಸಿ ಟೀ ಕೊಟ್ಟು ಬಂದಿದ್ದೀನಿ. ಚಿಕ್ಕ ಮಕ್ಕಳನ್ನ ಹೇಳಿಸ್ಬೋದು, ನಮ್ಮ ಪೃಥ್ವಿನ ಹೇಳ್ಸೋಕ್ಕಾಗಲ್ಲ ನೋಡ್ರಿ. ಮಾರ್ಕೆಟಿಗೆ ಹೋದ್ರು, ನಾನು ಸ್ವಲ್ಪ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಪಾಪ ಅವ್ರು ಬರೋದ್ರೊಳಗೆ ಸ್ವಲ್ಪ ತಿಂಡಿ ಮಾಡೋಣ ಅಂತ ಬಂದು ತರಕಾರಿ ಬುಟ್ಟಿ ಎಲ್ಲ ನೋಡಿದರೆ ಎಂಥದ್ದು ಇಲ್ಲ. ಊರಿಗೆ ಹೋಗಿದ್ವಲ್ಲ, ಹಾಗಾಗಿ ತರಕಾರಿ ತಗೊಂಡಿಲ್ಲ. ಬಂದಿದ್ರೆ ತಗೊತಿದ್ದೆ, ಯಾಕೋ ಬಂದಿಲ್ಲ ಅಣ್ಣ, ಹಾಗಾಗಿ ತಗೊಂಡಿಲ್ಲ ನಾನು. ಏನು ಮಾಡಬೇಕೋ ಗೊತ್ತಿಲ್ಲ. ಎಲ್ಲರೂ ಹೇಳೋದು ಒಂದೇ, ಏನು ಹೇಳ್ತಾರೆ ಗೊತ್ತಾ? ನೀವೇನು ಬಿಡಿಯಪ್ಪ, ಇಬ್ಬರೇ ಇದ್ದೀರಾ, ಆರಾಮಾಗಿದ್ದೀರಾ, ಏನು ಪ್ರೆಷರ್ ಇಲ್ಲ, ಖುಷಿಯೇ ನಕ್ಕೋಂತ ಇದ್ದೀರಾ ಅಂತ. ನಕ್ಕೊಂತ ಇದ್ದಿದ ತಕ್ಷಣಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲ, ಬ್ಯಾಕಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಅದನ್ನು ಹೇಳ್ಕೊತ ಕೂರಕ್ಕಾಗಲ್ಲ. ಅದನ್ನು ಬಿಟ್ಟಾಕ್ಬಿಡಿ. ಅದನ್ನು ಕೆದಕ್ಕೊಂತ ಹೋದರೆ 1-2 ಏನೋ ಮಾಡ್ಬೋದು. ಫೈನಾನ್ಸ್ಲಿ ತುಂಬ ಇದೆ ನಮಗೆ, ಬೇಡ, ಅದು ಬಿಟ್ಟಾಕ್ಬಿಡೋಣ. ಮುಖದಲ್ಲಿ ಒಂದು ಚಿಕ್ಕ ನಗು ಇಟ್ಕೊಂಡು ನಿಮ್ಮನ್ನ ಹೀಗೆ ನಗಿಸ್ಕೊತ ಇರ್ತೀನಿ ನಾನು. ಪ್ರಾಬ್ಲಮ್ ಇದೆ ಅಂದಮೇಲೆ ಅದಕ್ಕೆ ಸೊಲ್ಯೂಷನ್ ಇರುತ್ತಲ್ಲ, ದೇವರಿದ್ದಾನೆ ಬಿಡಿ, ನೋಡ್ಕೊತಾನೆ ಅಷ್ಟೇ. ಬನ್ನಿ, ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಏನಂತೀರಾ? ಅಷ್ಟೇ. ಪ್ರಾಬ್ಲಮ್ ಇದೆಯಪ್ಪ, ನಮಗೂ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ನಾವು ಯಾಕೆ ಇಷ್ಟು ಪುಟ್ಟು ಮನೇಲಿ ಇರ್ತಿದ್ವಿ ಅಲ್ವಾ? ಈಗ ಡ್ಯೂಟಿ ಮಾಡೋರೇ ಮೇಲ್ಗಡೆ ಇರಲ್ಲ, ಯಾಕಂದ್ರೆ ಹತ್ತಿ ಇಳಿಯೋಕೆ ಆಗಲ್ಲಲ್ವ. ಅದರಲ್ಲಿ ನಾವಿರೋ 3rd ಫ್ಲೋರಲ್ಲಂತೂ ಯಾರು ಇರೋದೇ ಇಲ್ಲ. ಹಾಗೂ ಇರ್ತಾರಂದರೆ ಅವ್ರವ್ರದ್ದು ಪ್ರಾಬ್ಲಮ್ ಇರುತ್ತೆ.
ನಮ್ಮ ಪೃಥ್ವಿ ಏನೇ ಒಂದು ತರಬೇಕಂದ್ರೂ ಎಲ್ಲ ಆಚೆಯಿಂದನೇ ತರಬೇಕಲ್ವ. ಒಂದು ನೀರಿಂದ ಹಿಡ್ದು ಆಚೆನೇ ತರಬೇಕು. ನೋಡಿ ಈಗ ನೀರು ಖಾಲಿ ಆಗಿದೆ ಅಂದರೆ ಅಲ್ಲಿಂದ ಬಂದ ತಕ್ಷಣ ಈಗ ರೇಷನಿಗೆ ಹೋಗಿ ರೇಷನ್ ತೊಗೊಂಡು ಹಂಗೆ ಒಟ್ಟಿಗೆ ನೀರು ತೊಗೊಂಬರ್ತಾರೆ. ಇಷ್ಟೇ ನಾನು ಹೇಳೋದು. ನಮ್ಮದು ಪ್ರಾಬ್ಲಮ್ ಇದೆ ಅಂತ ಇಷ್ಟು ಪುಟ್ಟು ಮನೆ ನೋಡ್ಕೊಂಡೆ ನೀವು ಅನ್ಕೋಬೋದು ನಮಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಎಲ್ಲ ಬಿಡಿಸ್ತಾ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಅಷ್ಟೇ ನಾನು ಹೇಳೋದು. ನಮಗೂ ಇದೆ ಪ್ರಾಬ್ಲಮ್ಮು, ಆದರೂ ಮುಖದಲ್ಲಿ ಇದೇ ಸೊಲ್ಯೂಷನ್ ಅಷ್ಟೇ. 2 ಮುಟ್ಟೆ ಹಾಕೊಂಬಂದಿದ್ದಾರೆ ಫ್ರೆಂಡ್ ಇವತ್ತು. ಬನ್ನಿ, ಒಂದು ತೊಗೊಂಬಂದಿದ್ದಾರೆ. ಈಗ ಇನ್ನೊಂದು ಇನ್ನೂ ಕೆಳಗಡೆ ಇದೆ, ಹೋಗಿ ತೊಗೊಂಬರೋಣ ಬನ್ನಿ. ನಾನು ತೊಗೊಂಬರಲ್ಲ, ಅವರಿಗೆ ಎತ್ತುತ್ತೀನಿ ಅಷ್ಟೇ. ಒಬ್ಬರಿಗೆ ಎತ್ಕೊಳಕ್ಕಾಗಲ್ಲಲ್ವ, ಹಾಗಾಗಿ ಅವ್ರಿಗೆ ಹೇಳ್ತೀನಿ ನಾನು 2 ಮಾಡ್ಕೊಳ್ರಿ ಅಂತ, ಮತ್ತೆ ಮೇಲಿಂದ ಯಾರು ಬರ್ತಾರೆ ಅಲ್ಲ, ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಪಾಪ ಅವರು. ಡಬಲ್ ಆಗಿತ್ತಲ್ಲ, ಹಾಗಾಗಿ ಏನ್ ಮಾಡೋದು, ಏನು ಮಾಡಂಗಿಲ್ಲ. ನೋಡಿ ಫೋನ್ ಹಿಡ್ಕೊಂಡು ಇದನ್ನೆಲ್ಲ ಹೊತ್ಕೊಂಡು, ಆದರೂ ನಿಮಗೆ ತೋರಿಸೋಣ ಇವತ್ತು ನಾವು ಯಾವ ರೀತಿ ಮೇಲೆ ತೊಗೊಂಬರ್ತೀವಿ ಅಂತ ಇಟ್ಕೊಂಬಂದಿದ್ದೀನಿ. ನಿಮಗೆ ತೋರ್ಸೋಕ್ಕಾಗೆ ಅಷ್ಟಿಲ್ಲ. ನಾನು ಇಷ್ಟು ಚಿಕ್ಕದು ಎತ್ಕೊಂಡು ಹೋಗಿ ಇಷ್ಟು ಮಾಡ್ತೀನಿ. ನಮ್ಮ ಪೃಥ್ವಿ ನೋಡಿ 2 ಮೂಟೆ ತೊಗೊಂಡು ಹೋಗಿದ್ದಾರೆ ಪಾಪ ಒಳಗಡೆ. ಪಾಪ ಇವತ್ತು ಎಂಥದ್ದು ತಿಂಡಿ ಮಾಡಿಲ್ಲ ಅವರಿಗೆ. ನೋಡಿ ಈಗ ಕೂತಿದ್ದಾರೆ, ದೇವ್ರ ಥರ ಕೂತಿದ್ದಾರೆ ನೋಡಿ. 2 ಮೂಟೆ ತಗೊಂಬಂದು ತಗೋಬಿಡ್ವಿ. ಇದನ್ನು ಭಾಳದಿಲ್ಲ ಸ್ವಲ್ಪ. ತಿಂಡಿ ಸಾಗೆ ಉಪ್ಪಿಟ್ಟು ಮಾಡಿದ್ದೆ, ತಿನ್ನಂಗೆ ಆಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಅಂದರೆ ತರಕಾರಿ ಏನೂ ಇಲ್ಲಲ್ಲ, ಹಾಗಾಗಿ ಪೃಥ್ವಿ ಈರುಳ್ಳಿ ತೊಗೊಂಬಂದಿದ್ದಾರೆ. ಈರುಳ್ಳಿ ಬಿಟ್ಟರೆ ಬೇರೆ ಐಟಮ್ಸ್ ಎಂಥದಿಲ್ಲ ಮನೆಯಲ್ಲಿ. ನೋಡಿ ಇಷ್ಟು ಪುಟ್ಟ ಮನೆಯಲ್ಲಿ ಈಗ ಇಷ್ಟೆಲ್ಲ 2 ಇಟ್ಟರೆ ತರಕಾರಿ ಬುಟ್ಟಿ ಇಡೋಕ್ಕೂ ಪ್ಲೇಸ್ ಆಗಲ್ಲ. ಏನು ಮಾಡೋದಪ್ಪ, ಏನು ಮಾಡಂಗಿಲ್ಲ. ಏನೋ ಅಮ್ಮ ಹುಷಾರಿಲ್ಲಂತೆ, ಅದಕ್ಕೆ ಶಾಶ್ವಳ್ಳಿಯಿಂದ ದಾವಣಗೆರೆಗೆ ಬರ್ತಾ ಇದ್ದಾರೆ. ಹಂಗಾಗಿ ಇವತ್ತು ಅಂಗಡಿ ರಜಾ ನಮ್ಮದು. ನಾಳೆಯಿಂದ ಓಪನ್ ಮಾಡ್ತೀವಿ. ಎಲ್ಲ ಸ್ವಲ್ಪ ಜೋಡಿಸ್ಕೊಂಡು ಇಟ್ಟು ಅವರೇ ಹೋಗಿ ಬರ್ತಾರೆ. ಪೃಥ್ವಿ ತೋರಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಈಗ ಬಸ್ಸಿಗೆ ಬರ್ತಾರೆ, ಬಸ್ ಸ್ಟಾಪ್ ಹತ್ರ ಹೋಗಿ ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಇಲ್ಲ ಕೆಲಸ ಇಲ್ಲ ಅಂದರೆ ಅಂಗಡಿ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಕೆಲಸ ಇರುತ್ತೆ. ನೆಕ್ಸ್ಟ್ ಏನು ಅಂತ. ಇವತ್ತು ಬೆಳ್ಳುಳ್ಳಿ ಚೆನ್ನಾಗಿದೆ ನೋಡಿ, ಬೇಳೆ ತೊಗೊಂಬಂದಿದ್ದಾರೆ.
ಈರುಳ್ಳಿದೆಲ್ಲ ಕೆಲಸ ಮುಗೀತು. ಈಗ ಬೆಳ್ಳುಳ್ಳಿ ಸ್ವಲ್ಪ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ವಿ, ಮತ್ತು ಅಮ್ಮ ಒಬ್ಬರೇ ಬರ್ತಿದ್ದಾರಲ್ವ, ತೋರಿಸ್ಕೊಂಡು ಹೋಗ್ತಾರೆ, ಹಾಗಾಗಿ ತೋರಿಸ್ಬಿಟ್ಟು ಕಳ್ಸೋಣ ಅಂತ. ಇದಾದ ತಕ್ಷಣ ಬಾಳೆದೆಲೆ ಕಟ್ ಮಾಡಬೇಕಿನ್ನು. ಇದನ್ನು ಕಟ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟಿಟ್ರೆ ಚೆನ್ನಾಗಿರುತ್ತೆ. ಅಂದರೆ ಈಗ ಹಾಗೆ ಬಿಟ್ಟರೆ ಒಣಗೋಗ್ಬಿಡುತ್ತೆ, ಕಟ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಕವರ್ ಒಳಗೆ ಹಾಕಿಟ್ರೆ ಚೆನ್ನಾಗಿರುತ್ತೆ. ಫ್ರಿಜ್ ಇದ್ದರೆ ಇನ್ನೂ ಫ್ರೆಶ್ ಆಗಿರುತ್ತೆ. ನಮ್ಮನೇಲಿ ಫ್ರಿಜ್ ಇಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ತೀನಿ. ಈಗ ಬೆಳ್ಳುಳ್ಳಿ ಕೆಲಸ ಮುಗಿಸ್ಕೊಳ್ಳೋಣ. ಬೇಳೆ ತಂದರೆ ನನಗೆ ಚೆನ್ನಾಗಾಗುತ್ತೆ ಫ್ರೆಂಡ್, ಯಾಕಂದರೆ ಇಡೀ ಆದರೆ ಚೆಚ್ಚಬೇಕು, ಮತ್ತು ಇದು ಬೇಳೆ ಆದರೆ ಸ್ವಲ್ಪ ನೀಟ್ ಮಾಡಿಕೊಂಡು ಕೇರ್ ಇಟ್ಕೊಂಡ್ರೆ ಆಮೇಲೆ ಹೆಂಗೋ ಹಾಕ್ಕೋಬೋದಲ್ವ. ಹಾಗಾಗಿ ನಾವು ರೆಡಿ ತೊಗೊಂಬಂದು ಯಾವುದೂ ಹಾಕಲ್ಲ, ನಾವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಹಾಗಾಗಿ ನೋಡಿ, ಶುಂಠಿ ಇಷ್ಟಿದೆ, ಶುಂಠಿ ಬೆಳ್ಳುಳ್ಳಿ. ಇದು ಒಂದು ಇವ್ರು 3 ದಿನ ಮಾಡ್ತಾರಿಲ್ಲ ಗೊತ್ತಿಲ್ಲ, ಇವ್ರಿಗೆ ಬೆಳ್ಳುಳ್ಳಿ ಮಾತ್ರ ರಾಶಿ ಬೇಕು, ಅದಕ್ಕೆ ಇಷ್ಟೊಂದು ಹೊತ್ಕೊಂಡ್ಬರ್ತಾರೆ ಪ್ರತಿ ಸಲ. ಈಗ 2 ದಿನ ಮಾಡ್ತಾರೋ 3 ದಿನ ಮಾಡ್ತಾರೋ ಗೊತ್ತಿಲ್ಲ, ಇಷ್ಟು ತೊಗೊಂಬಂದಿದ್ದಾರೆ. ಏನಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಾ? ಮಸ್ತ್ ಮಲ್ಲಿಕ ಮಾಡ್ತೀನಿ ಬಿಸಿಲಲ್ಲಿ ಕೂತ್ಕೊಂಡು. ಈಗ ಹೇಳಿದ್ನಲ್ರಿ, ಈಗ ಬೆಳ್ಳುಳ್ಳಿ ಕ್ಲೀನ್ ಮಾಡ್ಕೋಬೇಕು. ಒಳಗಡೆ ಎಲ್ಲ ಕಡೆ ಆರ್ಬಿಡುತ್ತಲ್ಲ, ಅದಕ್ಕೆ ಆಚೆ ಕುತ್ಕೊಂಡು ಹಾಕ್ಕೊಂತೀನಿ. ಫ್ರೀ ಇದ್ದೀನಲ್ಲ, ನೀಟ್ ಮಾಡಿರ್ತೀನಿ. ನಮ್ಮಮ್ಮ ಕೆಲವು ಸಲ ಇಲ್ಲಿ ಬಂದಾಗ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಪಾಪ ಅವರೇ ಕ್ಲೀನ್ ಮಾಡೋದು. ಅದಕ್ಕೆ ಅವ್ರು ಬರೋದು ವೇಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸಲ ಕಾಯ್ತಾ ಇರ್ತೀನಿ ನಾನು, ಕೆಲಸ ನಂಗೆ ಕಮ್ಮಿ ಆಗುತ್ತೆ ಅಂತ. ನೀಟ್ ಮಾಡ್ಕೊಂಡ್ಮೇಲೆ ಬಾಳೆದೆಲೆ ಕಟ್ ಮಾಡಬೇಕು. ನೋಡಿ ಇಷ್ಟು ಚೆನ್ನಾಗಾಗಿದೆ. ಈ ಬಿಸಿಲಲ್ಲಿ ಕುತ್ಕೊಂಡು ಬೆಳ್ಳುಳ್ಳಿ ನೀಟ್ ಮಾಡಿಕೊಂಡು ಬನ್ನಿ. ಇನ್ನು ಒಳಗಡೆ ಕೆಲಸ ಇದೆ ಅಲ್ವಾ. ಒಳಗಡೆ ಎಂಥದ್ದಿಲ್ಲ, ಸ್ವಲ್ಪ ಏನು ಬಾಳೆದೆಲೆ ಕಟ್ ಮಾಡೋದಿದೆ ಅಷ್ಟೇ. ಬಾಳೆದೆಲೆ ಒಂದು ಕಟ್ ಮಾಡಿದರೆ ಕೆಲಸ ಫಿನಿಶ್. ಹೀಗೆ ನೋಡಿ, ಕೆಲಸ ಇದ್ಬಿಟ್ರೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಇನ್ನು ಏನಿದು ಈರುಳ್ಳಿ ನೀಟ್ ಮಾಡಿದ್ದು ಕಸ ಗುಡಿಸಿಲ್ಲ, ಗುಡಿಸ್ಕೋಬೇಕು, ಗುಡಿಸೋಣ. ಇದು ಒಂದು ಮುಗಿಸ್ಕೊಂಬಿಡೋಣ ಫ್ರೆಂಡ್, ಅದೊಂದು ಮುಗಿಸ್ಕೊಂಬಿಟ್ರೆ ಸ್ವಲ್ಪ ತಂದಿದ್ದಾರೆ, ಇತ್ತೋ ಇಲ್ವೋ ಗೊತ್ತಿಲ್ಲ. ಫೈನಲಿ ಎಲ್ಲ ಕೆಲಸ ಮುಗೀತು ಗಾಯ್ಸ್. ಇನ್ನು ಗುಡಿಸ್ಕೊಂಡು ಗುಡಿಸಿದ್ರೆ ಎಂಥ ಕೆಲಸ ಇಲ್ಲ. ನೆಕ್ಸ್ಟು ನೋಡಬೇಕು, ಬಂದ್ರಾ ಇವರು ಹಾಸ್ಪಿಟ್ಲಿಗೆ ಹೋದ್ರಾ ಏನಂತ ಕೇಳಬೇಕು. ಫೋನ್ ಮಾಡಿಲ್ಲ ನಾನು, ಕೆಲಸದಲ್ಲೇ ಬಿಸಿ ಆಗಿಬಿಟ್ಟಿದ್ದೀನಿ. ಈಗ ನೋಡಿ, ಕೆಲಸ ಇದ್ದರೆ ಫಸ್ಟ್ ಕೆಲಸ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಅಯ್ಯೋ ಕೆಲಸ ಇದೆ ಅನ್ನೋದೊಂದು ತಲೆ ಒಳಗೆ ಕೂತ್ಬಿಡುತ್ತೆ ಅದು. ನಿಮಗೂ ಹೀಗೇನಾ? ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು. ಟಾಟಾ, ಬಾಯ್.